ಇವತ್ತು ನಾನು ಸ್ಫೂರ್ತಿಯಾಗಿ ನಿಲ್ತೇನೆ ಕೇಳು. ಅವನಲ್ಲಿ ಸಾಮರ್ಥ್ಯ ಇದ್ದದೆ ಹೌದು ಅಂತಾದ್ರೆ, ಅವ ಗಂಡು ಮಗನೇ ಹೌದು ಅಂತಾದ್ರೆ, ಹೊತ್ತಿರುವ ಮೀಸೆ ಗಂಡು ಮೀಸೆಯೇ ಹೌದು ಅಂತಾದ್ರೆ, ಅವನನ್ನ ನನ್ನೆದುರಿಗೆ ಇದ್ದಾನೆ ಇದ್ದಾನೆ. ಹೌದು, ನಿಮಗೆ ನಾನು ಮಾತಿಲ್ಲ. ಈ ತಡೆಯಲಿಕ್ಕೆ ನಾನು ಮುಂದೆ ಹೋಗ್ತೇನೆ. ನೀವು ಮುಂದೆ ಹೋಗ್ಬೋದು. ನಿನ್ನನ್ನ ಅಮ್ಮ ಹೇಗೆ ಎತ್ತಿದ್ದಾಳು, ನನ್ನನ್ನು ಹಾಗೆ ಎತ್ತಿದ್ದಾಳೆ. ಆದ್ರೆ ಒಂದು ಪಿಂಡ 100 ಆಗ್ಲಿಲ್ಲ ಅಷ್ಟೇ. 100 ಆದ್ರೆ ಕಷ್ಟವೇ, 100 ಇದ್ದದ್ದು 1 ಆದ್ರೆ ಕಷ್ಟವೇ ಇತ್ತು. ಅಷ್ಟೇ ಅಂತ ಇಲ್ಲ, ಮತ್ತೆ ಬ್ಯಾಗ್ ಮುಗಿದೋಗ್ತಿತ್ತು. ಅಷ್ಟೇ ಅಲ್ಲ, ನಿನಗೆ ಹೇಗೆ ಮೀಸೆ ಬಂದಿತ್ತು ನನಗೂ ಹಾಗೆ ಬಂದಿತ್ತು, ಮತ್ತೆ ಒಣಸಿದ್ದಲ್ಲ, ಗೊತ್ತಾಯ್ತಾ? ಅದು ಏನು ಅಂತ ನೋಡ್ಬೇಕು ಅಂತಾದ್ರೆ ನಾ ಹೇಳ್ದಾಗ ಆಗ್ಬೇಕು. ಹಾಗೆ ನೋಡುವುದಕ್ಕೆ ನಾನು ಎಲ್ಲಿದ್ದಿದ್ದು ಮೊದಲು? ನೋಡುವ ನೀನು ಒಂದು ಕ್ಷಣದ ಮೊದಲು ಎಲ್ಲಿದ್ದಿದ್ದೆ? ಎಲ್ಲ ಅದನ್ನು ಯೋಚನೆ ಮಾಡುವ ನೀನು. ಯಾವುದು ಇಷ್ಟಾಡುವ ನೀನು ಚಲಚಲಗಳಂತೆ ಅಡಗಿ ಕುಳಿತವ ನೀನು. ಈಗ ಕಳೆದ ಬರಕ್ಕೆ ಮೇಲೆದ್ದು ಬಂದವ. ಅದು ಯಾರು ಕರೆದಿದ್ದು? ನಾನೇ ಕರೆದಿದ್ದು. ಸರಿ, ನಿನ್ನನ್ನ ಕರಗಿಸಿ ಮೇಲೆ ತಂದಿದ್ದೇನೆ. ಈಗ ಅದಕ್ಕನ್ನು ನೋಡು, ನನ್ನನ್ನ ಯುದ್ಧಕ್ಕೆ ಸ್ವಾಗತಿಸ್ತೀಯಲ್ವ? ಸಂತೋಷ. ಒಂದು ಕೆಲಸ ಆಗಿದೆ, ಭಾಷೆ. ಇನ್ನೊಂದು ಭಾಷೆ ಮಾಡುವುದಕ್ಕೆ ಸರಿ, ನೀನು ಅವಕಾಶ ಕಲ್ಪಿಸಿಕೊಡು. ಈಗ ನಿನ್ನ ತೊಡೆ ಮುರಿದು ನನ್ನ ಭಾಷೆ ಈಡೇರಿಸಿಕೊಡ್ತೇನೆ. ಅದರ ಅರ್ಥ ನೀ ತೊಡೆ ಕೊಡು ಅಂತಲ್ಲ, ನಾ ಮುರಿತೇನೆ ಅಂತ ಅಷ್ಟೇ. ನಾನು ಕೊಡ್ತೇನೆ ಅಂತಲ್ಲ, ನಿನ್ನನ್ನ ಗೆಲ್ಲುವುದಕ್ಕೆ 7 ದಿನಗಟ್ಟಲೆ ಯುದ್ಧ ಮಾಡಬೇಕು ಅಂತ ಮಾಡ್ಕೊಂಡೆ ನೀನು. ಮತ್ತೆ ಅರೆ ಕ್ಷಣದಲ್ಲಿ ನಿನ್ನನ್ನು ಗೆಲ್ತೇನೆ ನಾನು. ಅಲ್ಲ, ಕೊಡ್ತೇನೆ. ಯಾವುದಕ್ಕೆ? ಕೊಲ್ಲುವುದಕ್ಕೆ. ಅರೆಗಳಿಗೆ? ಅರೆಗಳಿಗೆ. ಅದಕ್ಕಲ್ಲ. ಮತ್ತೆ ಅದಕ್ಕಲ್ಲ. ಯಾಕೆ? ಊಟದಲ್ಲಿ ನಿಪುಣ
ಅಂದ್ರೆ ಆಯ್ತು. ಹೌದು ಹೊಟ್ಟೆ ಬಾಕ ಬೆಳಗ್ಗೆ ಸೂರ್ಯೋದಯ ಆಯ್ತು. ಹಸುವೆ ಅನ್ನ ಜೀರ್ಣ ಶಕ್ತಿ ಒಳ್ಳೇದು. ನಮಗೆ ಒಳಗೆ ಅಗ್ನಿ ಒಳ್ಳೇದು ಉಂಟ. ಅಗ್ನಿ ಬಲ. ಹಾ ಹಾ, ನಮಗೆ ಜಠರ ಅಗ್ನಿ, ಹಾ, ನಿನ್ನ ಜಠರ ಕಿಚ್ಚು. ಹಾ, ಕಿಚ್ಚು ಹಾ. ಗೊತ್ತಿದೆ. ಇವತ್ತಲ್ಲ ಹುಟ್ಟಿದಾಗ ನಮ್ದು ಅಗ್ನಿ. ಹುಟ್ಟಿದಾಗಲೇ ಹುಟ್ಕೊಂಡದ್ದು. ಹಾ ಏಯ್ ಏನು? ನಮ್ಮದ್ದೆಲ್ಲ ಊಟ, ನಿನ್ನದ್ದು ಹಾಗಲ್ಲ ಊಟ. ಹೌದು. ಏಕಚಕ್ರ ನಗರದಲ್ಲಿ ಹಾ ನೀವಿರುವಂತಹ ಸಂದರ್ಭ, ಬಕನಿಗೆ ಮೀಸಲಾಗಿಟ್ಟಿರತಕ್ಕಂತಹ 12 ಕಂಡಿಗಕ್ಕೆ ಅನ್ನ, ಒಬ್ಬರಿಗೆ ಪಾಯಸ, ಇದನ್ನ ದಿನನಿತ್ಯ ಅವನಿಗೆ ಕೊಡಬೇಕಿತ್ತು. ಹಾ ಅದನ್ನು ಕೊಡುವ ಸಲುವಾಗಿ ನೀರಲ್ಲಿಗೆ ಹೋದೆ. ಆಗ ಹೋಗುವಾಗ ಅಲ್ಲಿ ಹೋಗಿ ಅವನಿಗೆ ಕೊಡುವ ಬದಲಾಗಿ ಆ 12 ಕಂಡಿಗಕ್ಕೆ ಅನ್ನವನ್ನ, ಒಬ್ಬರಿಗೆ ಪಾಯಸವನ್ನ, ಒಬ್ಬರೇ ಊಟ ಮಾಡಿದೆ. ಉಂಡವ ಮಾಡಿ ನಾನು ಹುಟ್ಟುಕೊಂಡಾವಾಗ ಏನನ್ನ ಹೇಳು. ಆ ಕ್ಷಣಕ್ಕೆ ಹಸಿವೆ ಒದ್ದಾಟದಲ್ಲಿ ಇರುವಂತ ಅವನ ಮೈ ಮೇಲೆ ಎರಗಿದೆ. ಉಸಿರು ಕಟ್ಟು ಸತ್ತೋದ ಬಾಕ. ಇದೆ ಉಂಡವ ಮಾಡಿ ಹೌದು. ಏನು ಬಕಾಸುರ ಬಿದ್ದ ತಕ್ಷಣ ಸಾಯ್ತಾನ? ಇಲ್ಲಪ್ಪ, ಹಾಗೆ ಬಿದ್ದ ತಕ್ಷಣ ಸಾಯ್ಲಿಕ್ಕೆ ಅಂತ ಕೌರವರು ಸಂತಾನ ಮಾಡ್ಕೊಂಡೆ. ಏನಂತೆ? ಏನು ಹೋರಾಟದಲ್ಲಿ ಏನು ಬಲ ಉಂಟು ಅಷ್ಟು. ಹೋರಾಟದಲ್ಲಿ ಹಾ ನೀನು ಯಾವುದಕ್ಕೆ ಉಂಡವ ಮಾಡ್ಯಾರು ಏನನ್ನ ಬಕನನ್ನು ಕೊಂದ ಅದು ತೋರಿಸ್ಕೊಟ್ಟಿದ್ದೇನೆ ನಾನು. ಅದು ತೋರಿಸಿದಷ್ಟೇ ಅಲ್ಲ, ಅಮ್ಮ ಪಾಪ ಹೊಸ ಹಾಕೊಂಡು ಕೈ ಕಾಲೆಲ್ಲ ಸ್ವಾಧೀನದಲ್ಲಿ ಇಲ್ವಾಗಿ. ಹೌದಪ್ಪ, ಅವ ಊಟ ಬಿಟ್ಟು ವರ್ಷಗಟ್ಲೆ ಆಯ್ತು. ನಿನ್ನ ಒಟ್ಟಿಗೆ ಅಲ್ಲಿ ಯಾರು ಬರ್ಲಿಲ್ಲ, ನೀವು ಹೋದೆ, ಅವನ ಮೈ ಮೇಲೆ ಬಿದ್ದ, ಉಸಿರು ಕಟ್ಟೆ ಹೋದ. ಏನು ಏಕಚಕ್ರದ ಎಲ್ಲರೂ ಆಡಿಕೊಂಡ ಮಾತೆ ಒಂದು, ನೀ ಆಡುದು ಒಬ್ಬನೇ ಒಂದು. ನಮ್ಮದು ಪ್ರತ್ಯೇಕ, ಹಾಗಾಗಿ ನಂದು ಪ್ರತ್ಯೇಕ. ಹಾಗೆ ಅವನನ್ನು ನೀನು ಕೊಂದು ಮುಗಿಸಿದೆ. ಇರ್ಲಿ, ಇಷ್ಟು ಮಾತಾಡುವ ನೀನು ಒಂದು ಜೂತ ಪ್ರಕರಣದಲ್ಲಿ ಏನು ಮಾಡಿದ್ಯೋ? ಓ ಆವತ್ತಿನ ಜೂತ ಅಲ್ವೇ? ಶಕುನಿಯ ರಕ್ತ ಕುಡಿದಿದ್ದು ನಾನೇ. ಆವಾಗೆಲ್ಲೋಗಿತ್ತು ನಿಮ್ಮ ಉಸಿರು, ಆವಾಗೆಲ್ಲೋಗಿತ್ತು ಕೂಗು, ಆವಾಗೆಲ್ಲೋಗಿತ್ತು ನಿನ್ನಯ ಬಲ. ದುಶ್ಯಾಸನ ಉರವನ್ನ ಬಗೆದಿರುವಂತಹ ಈ ನಿನ್ನ ಕರಗಳನ್ನು, ಅವನ ರಕ್ತವನ್ನ ಮೋರಿರುವಂತ ನಿನ್ನ ಬಾಯನ್ನ ಮುಚ್ಚಿಸ್ತೇನೆ. ನೋಡಿ ಭೀಮ ಬಿದ್ದ ಚಂದವನ್ನು ನೋಡಿ ಕಣ್ತುಂಬಿಸಿಕೊಳ್ಳಿ.